Everyone wants the red mug. Get it for free now with the Nescafe jar. ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ದಕ್ಷ ಹಾಗೂ ಕಾರ್ಯಕ್ಷಮತೆಯ ಅಧಿಕಾರಿ ಎಂದೇ ಹೆಸರಾದ ವಲಯ ಅರಣ್ಯಾಧಿಕಾರಿ ವಾಗೀಶ ಬಿಜೆ ಅವರಿಗೆ ಮುಂಡಗೋಡ ವಲಯದಿಂದ ಜೂನ್ 30ರಂದು ಯಾವುದೇ ಸ್ಥಳದಲ್ಲಿ ನಿಯುಕ್ತಿ ಮಾಡದೆ ಸಕ್ಷಮ ಪ್ರಾಧಿಕಾರಕ್ಕೆ ವರದಿ ಮಾಡುವುದು ಎಂದು ಸರ್ಕಾರ ವರ್ಗಾವಣೆ ಮಾಡಿತು. ಅವರ ಸ್ಥಳದಲ್ಲಿ ಈಗ ಅಪ್ಪಾರಾವ ಕಲ್ಲಶೆಟ್ಟಿ ನಿಯುಕ್ತರಾಗಿ ಕರ್ತವ್ಯ ನಿಭಾಯಿಸುತ್ತಿದ್ದರು. ಆದರೆ ಆರ್ಎಫ್ಒ ವಾಗೀಶ ಅವರು ಮುಂಡಗೋಡ ವಲಯ ಅರಣ್ಯಾಧಿಕಾರಿಯಾಗಿ 2023 ಸೆಪ್ಟೆಂಬರ್ 10ರಂದು ನಿಯುಕ್ತರಾಗಿ ಕರ್ತವ್ಯ ನಿಭಾಯಿಸುತ್ತಿದ್ದರು. ಜೂನ್ 30ರಂದು ವರ್ಗಾವಣೆ ಮಾಡಿದಾಗ ಅವರು ಮುಂಡಗೋಡ ವಲಯ ಅಧಿಕಾರಿಯಾಗಿ 2 ವರ್ಷ ಪೂರ್ಣಗೊಂಡಿರದ ಕಾರಣ ಅವರು ಕೆಎಟಿ ಮೊರೆ ಹೋಗಿ ಪ್ರಶ್ನಿಸಿದ್ದರು. ಕೆಎಟಿಯು ಆಡಳಿತಾತ್ಮಕ ವಿವಾದವನ್ನು ವಿಚಾರಣೆ ನಡೆಸಿ ಮುಂಡಗೋಡ ವಲಯದಲ್ಲಿ ಮುಂದುವರಿಯುವಂತೆ ಆದೇಶ ನೀಡಿದ್ದರಿಂದ ಆರ್ಎಫ್ಒ ವಾಗೀಶ ಅವರು ಮುಂಡಗೋಡ ವಲಯ ಅರಣ್ಯಾಧಿಕಾರಿಯಾಗಿ ಜುಲೈ 28ರಂದು ಸೇವೆಗೆ ಹಾಜರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ. ಕನ್ನಡದ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರ ಈ ದಿನದಂದೇ ಪ್ರಕಟವಾಗಿದ್ದು, ಇದರ ಸ್ಮರಣಾರ್ಥವಾಗಿ ಜುಲೈ 1ರಂದು ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಶಾಂತೇಶ್ ಕುಮಾರ ಬೆನಕನಕೊಪ್ಪ ಹೇಳಿದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ಪಟ್ಟಣದ ಜ್ಞಾನಪ್ರಜ್ಞಾ ಅಂಧ ಮಕ್ಕಳ ಶಾಲೆಯ ಮಕ್ಕಳಿಗೆ ಗುರುವಾರ ಸಿಹಿ ಮತ್ತು ಹಣ್ಣು ಹಂಪಲ ವಿತರಿಸಿ ಅವರು ಮಾತನಾಡಿದರು. ಪತ್ರಿಕೋದ್ಯಮ ಹಾಗೂ ಅದು ಕಾಲಕ್ಕೆ ತಕ್ಕಂತೆ ಬದಲಾದ ವೈಖರಿ ಬಗ್ಗೆ ಜನಸಾಮಾರಿಗೆ ತಿಳಿಸಬೇಕು ಎನ್ನುವ ಉದ್ದೇಶದಿಂದ ರಾಜ್ಯದಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸಲಾಗುತ್ತದೆ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಪತ್ರಿಕೋದ್ಯಮ ಸೇರಿದಂತೆ ಎಲ್ಲವೂ ಡಿಜಿಟಲೀಕರಣವಾಗಿದೆ. ಪತ್ರಕರ್ತರು ಸಮಾಜಮುಖಿಯಾಗಿರಬೇಕು. ವಸ್ತುನಿಷ್ಠ ವರದಿಗಳ ಮೂಲಕ ಪತ್ರಿಕೆಯ ಮೌಲ್ಯವನ್ನು ಕಾಪಾಡಿಕೊಂಡು ಹೋಗಬೇಕು ಎಂದರು. ನಿಕಟಪೂರ್ವ ಅಧ್ಯಕ್ಷ ನಜೀರುದ್ದೀನ್ ತಾಡಪತ್ರಿ ಮಾತನಾಡಿ, ಪತ್ರಿಕಾ ರಂಗವು ಕಾಲಕ್ಕೆ ತಕ್ಕಂತೆ ಬದಲಾಗಿದ್ದು, ಪತ್ರಿಕೋದ್ಯಮದ ಹಿನ್ನೆಲೆ ಅದು ಕಾಲಕ್ಕೆ ತಕ್ಕಂತೆ ಬದಲಾದ ವೈಖರಿ ಹಾಗೂ ಸಮಾಜದಲ್ಲಿ ನಡೆಯುವ ತಪ್ಪುಗಳ ವಿರುದ್ಧ ಧ್ವನಿ ಎತ್ತುವ ಬಗ್ಗೆ ಜನರಿಗೆ ತಿಳಿಸಲು ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ ಎಂದರು. ಖಜಾಂಚಿ ಶಶಿಧರ ಕುಲಕರ್ಣಿ ಮಾತನಾಡಿ, ಇಂದಿನ ದಿನಗಳಲ್ಲಿ ಮೊಬೈಲ್ನಲ್ಲೇ ಎಲ್ಲ ಕ್ಷಣದ ಸುದ್ದಿಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಪತ್ರಿಕಾ ರಂಗ ಮಹತ್ವದ ಸುಧಾರಣೆಗಳೊಂದಿಗೆ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಎಲ್ಲಾ ಮಜಲುಗಳಲ್ಲೂ ಗಟ್ಟಿಯಾಗಿ ಬೇರೂರಿದ್ದು ಮುದ್ರಣ, ಎಲೆಕ್ಟ್ರಾನಿಕ್, ಡಿಜಿಟಲ್, ಆನ್ಲೈನ್ ಎಲ್ಲಾ ಕ್ಷೇತ್ರದಲ್ಲೂ ತನ್ನ ಛಾಪನ್ನು ಮೂಡಿಸಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಂಧ ಮಕ್ಕಳಿಗೆ ಸಿಹಿ ಮತ್ತು ಹಣ್ಣು ಹಂಪಲ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿಯ ಸದಸ್ಯ ಬಸವರಾಜ ಪಾಟೀಲ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ರಾಜಶೇಖರ ನಾಯ್ಕ, ಉಪಾಧ್ಯಕ್ಷ ಮುನೇಶ್ವರ ತಳವಾರ, ಕಾರ್ಯದರ್ಶಿ ಸಂತೋಷ್ ರಾಯ್ಕರ, ಅವಿನಾಶ ಕೋರಿ, ಸಚಿನ ನಾಯ್ಕ ಮತ್ತು ಬಸವರಾಜ ಲಮಾಣಿ, ಅಂಧ ಮಕ್ಕಳ ಶಾಲೆಯ ಸಿಬ್ಬಂದಿ ಶರಣಪ್ಪ ಅರಳಿಕಟ್ಟಿ, ಸಿದ್ದೇಶ್ವರ ಕಂಕಾಳೆ, ಮಣಿಕಂಠ ಮಂತಗಿ, ಶ್ರೀಧರ ಜಿ, ಆಶಾ ಇ, ಮಹೇಶ್ ದಾನಪ್ಪನವರ, ಶ್ರೀದೇವಿ ಮತ್ತು ನೇತ್ರ ವಾಸನ ಉಪಸ್ಥಿತರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮುಂಡಗೋಡ ತಾಲೂಕಾ ಘಟಕದವರು ತಮ್ಮೊಂದಿಗೆ ಪತ್ರಿಕಾ ದಿನಾಚರಣೆ ಆಚರಿಸಿಕೊಂಡ ಕುರಿತು ಅಂಧ ಮಕ್ಕಳು ಸಂತಸ ವ್ಯಕ್ತಪಡಿಸಿದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.